ನಮಸ್ತೆ ಗೆಳೆಯರೆ, ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾದ ಒಂದು ಕೃಷಿ ಹೊಂಡಗಳಿರ್ತದೆ ನಮ್ಮ ಕಡೆ, ಅಥವಾ ಕುಂಟೆಗಳಿರ್ತದೆ, ಬಾವಿಗಳಿರ್ತದೆ, ನೀರು ಊರುವಂಥದ್ದು. ಇದರಲ್ಲಿ ಬಂದು ನಾವು ನಾರ್ಮಲ್ ಆಗಿ ಎಸಿ ಮೋಟರ್ಗಳನ್ನ ಯೂಸ್ ಮಾಡ್ತೀರಿ. ಎಸಿ ಮೋಟರ್ಗಳನ್ನ ಯೂಸ್ ಮಾಡಿ ನಾವು ನೀರನ್ನ ನಾವು ಹೊರಗಡೆಗೆ ತೆಗಿತೀರಿ ಸ್ನೇಹಿತರೆ. ಇದರಲ್ಲಿ ಬಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಬಂದಿರೋ ಒಂದು ಜಾಗದಲ್ಲಿ ಬಂದು ಈ ಒಂದು ಮೋಟರ್ಗಳು ಒಂದು ಎಸಿ ಮತ್ತೆ ಡಿಸಿ ಎರಡರಲ್ಲೂ ಕೆಲಸ ಮಾಡುವಂತ ಒಂದು ಮೋಟರ್ಗಳಾಗಿರ್ತವೆ ಸ್ನೇಹಿತರೆ. ಇಲ್ಲಿ ಬಂದು ಕರೆಂಟಿನ ಅಭಾವ ಜಾಸ್ತಿ ಇರೋದ್ರಿಂದ ಏನ್ ಮಾಡಿರ್ತಾರೆ ರೈತರು ಬಂದು ಒಂದು ಚಿಕ್ಕದಾಗಿ ಒಂದು ಬಾವಿನಲ್ಲಿ ಅಥವಾ ಸೊಂಪಲ್ಲಿ ಇಡುವಂತ ಮೋಟರ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಅದಕ್ಕೆ ಇನ್ಸ್ಟಾಲೇಷನ್ಗೆ ಯೂಸ್ ಮಾಡಿರುವಂತದ್ದು ಪ್ಯಾನಲ್ ನೋಡೋದಾದ್ರೆ ಇಲ್ಲಿ ಬಂದು ಎರಡೇ ಎರಡು ಪ್ಯಾನಲ್ ಅಲ್ಲಿ ಯಾವ ರೇಂಜ್ಗೆ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಉದಾಹರಣೆಗೆ ತೋರ್ಸಕ್ಕೆ ಬಂದಿರೋ ಸ್ನೇಹಿತರೆ. ಇಲ್ಲಿ ಬಂದು ಎರಡು ಸೋಲಾರ್ ಪ್ಯಾನಲ್ ಇದೆ. ಇದರಲ್ಲಿ ವಿಶೇಷತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ನೋಡಿ ಮೋಡ ವಾತಾವರಣ ಇದೆ, ಅಷ್ಟೊಂದು ಹೆವಿಯಾಗಿ ಬಿಸ್ತಿಲ್ಲ. ಇಷ್ಟರಲ್ಲೇ ಬಂದು ನಿಮಗೆ ಸರಿಸುಮಾರು ಒಂದು 3 ರಿಂದ 4 ಇಂಚು ನೀರಷ್ಟು ಡೆಲಿವರಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀರು ಬಂದು ಹರಿತಾ ಇರುವಂತದ್ದು ಅಟ್ ಒನ್ಸ್ ಒಂದೇ ಸರ್ತಿ ಬಂದು ಒಂದು 3 ಕಾಲುವೆಗೆ ನೀರು ಹರಿತಾ ಇದೆ. ಇನ್ನ ನೀರು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತದೆ, ಈಗ ಒಂದ್ ಸ್ವಲ್ಪ ಬಿಸಿ ಏರ್ತಾ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಪ್ಯಾನಲ್ ಅಲ್ಲಿ ಬಂದು ನಿಮಗೆ ಕೆಳಗಡೆ ಬಂದು ಬಿಸಿ ಆದ್ರೆ ಕೆಳಗಡೆ ಕೂಡ ಪವರ್ ಜನರೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಮೋಟರ್ RPM ಜಾಸ್ತಿ ಆಗುತ್ತೆ, ನೀರಿನ ಫೋರ್ಸ್ನು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ವಿಚಾರ ನೋಡೋದಾದ್ರೆ, ಇಲ್ಲಿ ಸ್ಟಾರ್ಟರ್ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯಾದ ದೊಡ್ಡ ಸ್ಟಾರ್ಟರ್ಗಳು ನಮ್ಮ ಕಡೆ ಯೂಸ್ ಮಾಡುವಂತ ಸ್ಟಾರ್ಟರ್ಗಳಿಲ್ಲ ಸ್ನೇಹಿತರೆ. ಬರೀ ಪುಟ್ಟದಾದ ಒಂದು ಸ್ಟಾರ್ಟರ್ ಇರ್ತದೆ, MCB ಒಂದು ಕೊಟ್ಟಿರ್ತಾರೆ. ಇದನ್ನ ಆನ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಒಂದ್ ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ಏಕಾಏಕಿ ನೀರು ಹೊರಗಡೆ ಬರೋದಿಲ್ಲ. ನಿಧಾನಕ್ಕೆ RPM ಅಂತ ಹೇಳಿದ್ರೆ ರೊಟೇಷನ್ ಪರ್ ಮಿನಿಟ್ ಅಂತ ಏನ್ ಹೇಳ್ತಾರೆ, ಅದು RPM ನೊಂದಿಗೆ ನಿಧಾನಕ್ಕೆ ಸ್ವಲ್ಪ ಗೈನ್ ಆಗಿ ಮ್ಯಾಕ್ಸಿಮಮ್ ಸ್ಪೀಡ್ ರೀಚ್ ಆಗುತ್ತೆ. ಯಾಕಂದ್ರೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಒಂದೇ ಸರ್ತಿ ಅಡ್ವಾನ್ಸ್ ನೀರು ಎಸಿ ಮೋಟರ್ ಅಲ್ಲಿ ದೂರದ್ರೆ ಪೈಪ್ಗಳೆಲ್ಲಾದ್ರೂ ಡ್ಯಾಮೇಜ್ ಆಗೋದು ಅಥವಾ ವಾಲ್ವ್ ಬಂದಾಗಿದ್ರೆ ಡ್ಯಾಮೇಜ್ ಆಗೋದು, ಇಂಥ ರೀತಿ ಎಲ್ಲ ತೊಂದರೆಗಳನ್ನ ಇದರಿಂದ ನಾವು ಸಾಲ್ವ್ ಮಾಡ್ಕೋಬಹುದು. ಬನ್ನಿ ಈಗ ನೀರು ಡೆಲಿವರಿ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ ತಗೋಣ. ಇಲ್ಲಿ ನೋಡ್ತಿರ್ಬೋದು, ಕಾಲುವೆ ಅನ್ನೋದು ನಾರ್ಮಲ್ ಆಗಿ ನಾವು 2 ಇಂಚ್ ನೀರುಗಳಿಗೆ 1.5 ಇಂಚ್ ನೀರುಗಳಿಗೆ ಚಿಕ್ಕದಾಗಿ ಮಾಡಿರ್ತೀವಿ. ಇಲ್ಲಿ ದೊಡ್ಡದಾದ ಕಾಲುವೆ ಇದೆ, ನೀರುನು ಕಾಲುವೆಗೆ ತಕ್ಕದಂಗೆ ಡೆಲಿವರಿನೂ ಅಷ್ಟೇ ದೊಡ್ಡದಾಗಿ ಬರ್ತದೆ. ಇಲ್ಲಿ ಪೈಪ್ ಹಾಕಿರೋದೇ 3 ಇಂಚು ಮೇಲ್ಪಟ್ಟಿದೆ. ಇದು ಪೈಪ್ ತುಂಬಾ ನೀರು ಅನ್ನೋದು ಬರ್ತಾ ಇದೆ. ಇವಾಗ ಬಿಸಿಲು ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಬಿಸಿಲು ಏನಾದ್ರು ರೈತ ಇದೆ ಅಂದ್ರೆ ಇನ್ನ ಇದ್ರ ಜೊತೆಗೆ ಇನ್ನ 1 ಇಂಚು ಎಕ್ಸ್ಟ್ರಾ ನೀರು ಬರ್ತದೆ. ಇದು ರೈತರ ಮಾಹಿತಿ.